ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಭಾಷ್ ಕಿಚನ್. ಬನ್ನಿ ಇವತ್ತು ನಾವು ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಡಯಟ್ ಮಾಡೋರಿಗೂ ಕೂಡ ಯಾವುದಾದ್ರೂ ಒಂದು ರೆಸಿಪಿ ತೋರಿಸ್ಬೇಕು ಅಂತಂದರೆ ಇದು ಪರ್ಫೆಕ್ಟ್ ಆದ ರೆಸಿಪಿ. ಇದು ಬ್ರೋಕನ್ ವೀಟ್ ಅಂತಂತ ಹೇಳ್ತಾರೆ, ಹಾಗೆ ಗೋಧಿ ನುಚ್ಚು ಕನ್ನಡದಲ್ಲಿ. ಇದನ್ನು ನಾನು ಇವತ್ತು ತರಕಾರಿ ಎಲ್ಲ ಬಳಸ್ಕೊಂಡು ಬನ್ಸಿ ರವೆ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರೀತಿನೇ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ 1 ಕಪ್ ಅಷ್ಟು ನಾನು ಬ್ರೋಕನ್ ವೀಟ್ ತೊಗೊಂಡು ತೊಳೆದು ಸ್ವಲ್ಪ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ನಂತರ ಒಂದು ಪ್ಯಾನ್ನ ತೊಗೊಂಡು ಅಷ್ಟರಲ್ಲಿ ಒಂದು ಪ್ಯಾನ್ಗೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೇ ಕೂಡ ಮಾಡ್ಕೊಳ್ಬೋದು, ಬೇಯಿಸ್ಕೊಂಡಿರೋ ಸಪ್ರೇಟಾಗಿ ನೀರಿಗೆ ಹಾಕ್ಕೊಂಡು ಇದೆಲ್ಲ ಒಗ್ಗರಣೆ ಹಾಕ್ಕೊಂಡ ನಂತರ. ಆದರೆ ನನಗೆ ಈ ರೀತಿ ಬೇಯಿಸ್ಕೊಂಡು ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಬೇಯಿಸ್ಕೊಂಡೇ ಮಾಡ್ತೀನಿ. ಹಾಗೆ ಇದಕ್ಕೆ ನಾನು ಒಂದು ದೊಡ್ಡ ಗಾತ್ರದ್ದು ಈರುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ, ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಮೀಡಿಯಮ್ ಆಗಿ. ಹಾಗೆ ಇದಕ್ಕೆ ಹುಳಿ ಟೊಮೊಟೊ ತೊಗೊಳ್ಳಿ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಹುಳಿ ಟೊಮೊಟೊ ಒಂದು ದೊಡ್ಡದು ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಮನೇಲಿ ಯಾವ ತರಕಾರಿ ಇರುತ್ತೋ ಆ ತರಕಾರಿನ ಬಳಸ್ಕೊಳ್ಬೋದು. ಇಂಥ ತರಕಾರಿನೇ ಪರ್ಫೆಕ್ಟಾಗಿ ಬೇಕು ಅಂತ ಏನಿಲ್ಲ, ಮನೇಲಿ ತಕ್ಷಣಕ್ಕೆ ಯಾವುದಿರುತ್ತೋ ಆ ತರಕಾರಿ ಬಳಸ್ಕೊಳ್ಳೋಣ. ನಮ್ಮ ಮನೇಲಿ ಇವತ್ತು ಬೀನ್ಸು ಹಾಗೆ ಕ್ಯಾರೆಟು ಬಟಾಣಿ ಇತ್ತು, ಹಾಗಾಗಿ ಸ್ವಲ್ಪ ಬೀನ್ಸು ಕ್ಯಾರೆಟು ಬಟಾಣಿನ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ರೈಸ್ ತಿನ್ನೋದ್ರ ಬದಲು ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಕೂಡ ತುಂಬಾ ಆರೋಗ್ಯಕ್ಕೆ ಬೆನಿಫಿಟ್ಸ್ ಇದೆ. ಈಗ ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತರಕಾರಿ ಎಲ್ಲ ಬೇಯಬೇಕು. ನೀರನ್ನು ಏನೂ ನಾವು ಹಾಕ್ತಾಯಿಲ್ಲ ಇದಕ್ಕೆ, ಯಾಕೆಂದರೆ ನಾವು ಸಪ್ರೇಟಾಗಿ ವೀಟನ್ನ ಬೇಯಿಸ್ಕೊತಾ ಇದ್ದೀವಿ. ಇದಕ್ಕೆ ಯಾವುದೇ ರೀತಿ ನೀರನ್ನು ಹಾಕಿದ್ರೆ ಈ ತರಕಾರಿನಲ್ಲಿರೋ ಅಂಥ ಮಿನರಲ್ಸ್ ಎಲ್ಲನೂ ಇದಾಗ್ಬಿಡುತ್ತೆ, ಹಾಗಾಗಿ ನೀರನ್ನು ಇದಕ್ಕೆ ಬಳಸ್ಕೊಂಡೆ. ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ ಚೆನ್ನಾಗಿ ಬೆಂದಿದೆ, ಎಣ್ಣೆ ಕೂಡ ಬಿಟ್ಕೊತಾ ಇದೆ. ಹಾಗೆ ಇದಕ್ಕೆ ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ, ಒಂದು 1/4 ಟೇಬಲ್ ಸ್ಪೂನಷ್ಟು. ಚೆನ್ನಾಗಿ ತರಕಾರಿ ಕೂಡ ಬೆಂದಿದೆ, ಅಂದರೆ ತುಂಬ ತರಕಾರಿ ಫುಲ್ಲು ಬೇಯೋ ಥರ ಬೇಯಿಸ್ಕೊಳೋದು ಬೇಡ, ಒಂದು 3/4 ಭಾಗ ಬೆಂದರೆ ಸಾಕು. ಹಾಗೆ ಒಂದು ಕಡೆ ಗೋಧಿ ನುಚ್ಚು ಬೇಯಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ನೋಡ್ತಾ ಇದ್ದೀರಲ್ಲ ಸಾಫ್ಟಾಗಿ ಬೆಂದಿದೆ. ನೀವು ಹಾಗೆ ಒಟ್ಟಿಗೆ ಹಾಕ್ಕೊಂಡು ಮಾಡ್ಕೊತೀನಿ ಅಂದರೂ ಸರಿಯೇ. ಇದಕ್ಕೆ ನಾವು 1:3 ಕಪ್ಸ್ ನೀರನ್ನ ಹಾಕ್ಕೊಬೇಕು. ಈಗ ಇದು ಕೂಡ ರೆಡಿ ಆಯಿತು. ಇದನ್ನು ಇವಾಗ ಇದಕ್ಕೆ ನಾನು ಸ್ಪ್ಲಿಟ್ ಮಾಡ್ಕೊತಾ ಇದ್ದೀನಿ. ನಾನು ಅದನ್ನು ಬೇಯೋದಕ್ಕೆ ಇಡೋವಾಗಲೇ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಹಾಗಾಗಿ ನಾನು ತರಕಾರಿಗೆ ಮಾತ್ರ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ, ಇದಕ್ಕೇನು ಉಪ್ಪು ಸೇರಿಸ್ಕೊತಾ ಇಲ್ಲ. ಈಗ ಎಲ್ಲ ನೀಟಾಗಿ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋ ಫ್ರೈಡ್ ರೈಸ್ ಅಂತಲೇ ಹೇಳ್ಬೋದು. ಬಟ್ ಇದು ಬ್ರೋಕನ್ ವೀಟ್ ವೆಜಿಟೇಬಲ್ ರೈಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಶುಗರ್ ಪೇಷಂಟ್ಸ್ಗೂ ಕೂಡ ಒಳ್ಳೆಯದು. ಯಾವಾಗಲೂ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡೋದು ಬದಲು ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇದರಲ್ಲಿ ನಾವು ಬಿಸಿಬೇಳೆ ಬಾತ್ ಕೂಡ ಮಾಡ್ಬೋದು, ಖಾರ ಪೊಂಗಲ್ ಕೂಡ ಮಾಡ್ಬೋದು. ಮುಂದಿನ ವೀಡಿಯೋಸ್ನಲ್ಲಿ ಬೇಕಾಗಿದ್ದರೆ ಯಾರಾದರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಮುಂಬರುವ ವೀಡಿಯೋಸ್ನಲ್ಲಿ ಇದರಿಂದ ಬಿಸಿಬೇಳೆ ಬಾತ್ ಮಾಡೋದು ಕೂಡ ತೋರಿಸ್ಕೊಡ್ತೀನಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸೂಪರ್ ಆ್ಯಂಡ್ ಟೇಸ್ಟಿಯಾಗಿದೆ. ಇದರ ಮೇಲೆ ಒಂದು ತುಪ್ಪ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ತಿಂತಾಯಿದ್ರೆ ಮೊಸರಿನಲ್ಲಿ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ.